ಇವತ್ತು ಬಿಜೆಪಿ ಸರ್ಕಾರ ದೇಶದಲ್ಲಿ ಬಂದ ಮೇಲೆ ಈ ಭಾರತ ದೇಶವನ್ನ ಹರಾಜು ಹಾಕೋದೊಂದು ಬಿಟ್ಟು ಇನ್ನೊಬ್ಬ ದೇಶಕ್ಕೆ ಹಣ ಇಡೋದೊಂದು ಬಿಟ್ಟು ಮಿಕ್ಕಿದೆಲ್ಲ ಮಾಡಿದ್ದಾರೆ. ಇವತ್ತು ಮನೆಗ್ರಹ ಅಂದ್ರೆ ಮಹಾತ್ಮ ಗಾಂಧಿ ನರೇಗಾವನ್ನ ಬಡವರಿಗೆ ಕೆಲಸ ಕೊಡುವಂತ ಕೂಲಿ ಕೊಡುವಂತ ಹಕ್ಕನ್ನ ಕಚ್ಕೊಳ್ಳೋಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅದಕ್ಕೆ ಕೊನೆ ಮಳೆಯನ್ನ ಹೊಡಿತಾ ಇದ್ದಾರೆ. ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಬಿಜೆಪಿ ವಿರುದ್ಧ ಜನಾಂದೋಲನವನ್ನ ಮಾಡ್ತಾ ಇದೆ. ಇದು ಏನು ಕಾಂಗ್ರೆಸ್ ಪಕ್ಷನ ಕಟ್ಟಂತ ಕಾರ್ಯಕ್ರಮ ಅಲ್ಲ, ಇಲ್ಲ ನಮಗೇನ್ ಲಾಭ ಅಲ್ಲ. ಬಡವರಿಗೆ ಕೆಲಸವನ್ನ ಕೊಡ್ತಾ ಇರೋದನ್ನ ಮೋದಿ ಮತ್ತು ಅಮಿತ್ ಶಾ ಜೋಡಿ ಸೇರ್ಕೊಂಡು ಇಡೀ ದೇಶವನ್ನ ಬರ್ಬಾದ್ ಮಾಡಿ ಇಡೀ ದೇಶದಲ್ಲಿ ಅಜಾಗ್ರತೆಯನ್ನ ಸೃಷ್ಟಿಸಿ ಬಡವರಿಗೆ ಕೂಲಿ ಇಲ್ಲದೆ ಕೆಲಸ ಇಲ್ಲದೆ ಇಡೀ ಬಡವರನ್ನ ಬೀದಿಗೆ ತರುವುದರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಮಹಾತ್ಮ ಗಾಂಧಿ ಇಡೀ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವರು. ಬ್ರಿಟಿಷರ ವಿರುದ್ಧ 300 ವರ್ಷ ಭಾರತೀಯರನ್ನ ಗುಲಾಮರಾಗಿ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಾಕೋಸ್ಕರ ವೀರ್ಜಿ ರಾಮ್ಜಿ ಅಂತೇಳಿ ಅವ್ರಿಗೆ ಮನಸ್ಸಿಗೆ ಬಂದಂತ ತುಘಲಕ್ ಹಿಟ್ಲರ್ ಆಡಳಿತವನ್ನ ಈ ದೇಶದ ಮೇಲೆ ಏರ್ತಾ ಇದ್ದಾರೆ. ಇವತ್ತು ಮಹಾತ್ಮ ಗಾಂಧಿಯನ್ನ ಕೊಂದವ್ರು ಯಾರು? ಒಂದ್ ನಿಮಿಷ ಇರ್ರಿ, ಯಾಕ್ರಿ ಬನ್ರಿ. ಇವತ್ತು ಮಹಾತ್ಮ ಗಾಂಧಿಯನ್ನ ಕೊಂದವ್ರು ಯಾರು? ಗೂಡ್ಸೆನೂ ಹಿಂದೂ, ಮಹಾತ್ಮ ಗಾಂಧಿನೂ ಹಿಂದೂ. ಒಬ್ಬ ಹಿಂದೂವನ್ನ ಕೊಲ್ತಾನೆ, ನಮ್ದು ಹಿಂದೂ ಸಂಸ್ಕೃತಿ ಅಂತ ಹೇಳ್ತಾರೆ. ಒಬ್ಬ ಹಿಂದೂನ ಕೊಲ್ಲೋದನ್ನ ಬಿಜೆಪಿಯರು ಹಿಂದೂ ಸಂಸ್ಕೃತಿ ಅಂತಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಹೊಡಿತಾ ಇದ್ದಾರೆ. ನೇಪಾಳ ಇಷ್ಟ ಅಗಲ ಇದೆ, ನಮ್ಮ ಹಿಂದೂಗಳು ಹೊಡೆದ್ರೆ ನಿಮ್ಗೆ ಹೊಡಿತೀವಿ ಅಂತ ಬಾಂಗ್ಲಾದೇಶಿಗೆ ಹೇಳ್ತಾರೆ. ಮೋದಿ ಮಾತ್ರ ಚುಪ್. ಅಮಿತ್ ಶಾ ನಂದು 78 ಅಡಿ ಉದ್ದ ಅಗಲ, ನಂದು ಹಿಂಗೆ ಹಂಗೆ ಅಂತ ಬಾಣ ಬಿಡ್ತಾನೆ ಇರ್ತಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹೊಡಿತಾ ಇದ್ರೆ ಚುಪ್. ಅವ್ರು ಮಾತಾಡ್ತಾರೆ. ಯಾವತ್ ಮಾತಾಡ್ತಾರೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಾಳೆ ಇದೆ ಅಂದ್ರೆ ಇವತ್ ಮಾತಾಡ್ತಾರೆ. ರಾತ್ರಿ ಹೋಯ್ತು, ನಮ್ ಮಿಸಲ್ ಹಾಕ್ತು, ಆಚೆ ಬಂತು. ಎಲ್ ಮಿಸಲ್ ಹಾಕಿದ್ರು, ಯಾರು ಹೊಡೆದ್ರು, ಏನ್ ಹೊಡೆದ್ರು ಯಾರಿಗೂ ಗೊತ್ತಿಲ್ಲ. ಮಾತಾಡೋದು ಚುನಾವಣೆ ಬಂದಾಗ ಮಾತ್ರ. ಇವ್ರಿಗೂ ಬಾಂಗ್ಲಾದೇಶಕ್ಕೂ ಅಡ್ಜಸ್ಟ್ಮೆಂಟ್. ಅಲ್ಲಿ ಇವರ ರಾಜಕೀಯ ತೆವಲಿಗೆ ಸಾಯ್ತವ್ರವ್ರು ಹಿಂದೂಗಳು. ಆದ್ರೆ ಹಿಂದೂಗಳನ್ನ ಕಾಪಾಡೋರು ಇವರೇ, ದೇವ್ರು ಕಾಪಾಡೋರು ಇವರೇ. ನಾವೆಲ್ಲ ವಿರೋಧಿಗಳು. ಬೆಳಗ್ಗೆ ಆದ್ರೆ ನಮಗಿಂತ ಅವ್ರಿಗಿಂತ ಚೆನ್ನಾಗಿ ದೇವಸ್ಥಾನಕ್ಕೆ ಹೋಗೋರು ನಾವು, ಪೂಜೆ ಮಾಡೋರು ನಾವು. ಸುಳ್ಳು ಹೇಳೋರು ಮಾತ್ರ ಬಿಜೆಪಿಯವರು. ಬರೀ ಸುಳ್ಳು ಸುಳ್ಳು ಸುಳ್ಳು. ಅವ್ರ ಮನೆ ದೇವರು ಸುಳ್ಳು. ಅದಕ್ಕೆ ಈ ದೇಶವನ್ನ ಸುಳ್ಳಿನಲ್ಲಿ ತೊಳೆಯೋದಿಕ್ ಮಾಡ್ತಾ ಇದಾರೆ. ಬಡವರನ್ನ ಅನ್ನ ಕಿತ್ಕೊಳಕ್ ಮಾಡ್ತಾ ಇದಾರೆ. ಇದರ ವಿರುದ್ಧ ಇವತ್ತು ರೈಲ್ವೆ ಟಿಕೆಟ್ ಜಾಸ್ತಿ ಆಗಿದೆ. ದೇಶದಲ್ಲಿ ಎಲ್ಲಾ ಬಡ್ಡಿಗಳು ಜಾಸ್ತಿ ಆಗ್ತಿದೆ. ಬ್ಯಾಂಕಲ್ಲಿ ನಿಮ್ ದುಡ್ಡಿಟ್ರೆ ಅದಕ್ಕೆ ಬಡ್ಡಿ ಹಾಕಿ ನಿಮ್ ದುಡ್ಡು ಕಿತ್ಕೋತಾರೆ. ಇದು ಯಾರು ಮಾತಾಡಬಾರ್ದು ಅಂತ ನಿಮ್ಗೆಲ್ಲ ಸೋಷಿಯಲ್ ಮೀಡಿಯಾ ಕೊಟ್ಟು ಫೇಸ್ಬುಕ್ ವಾಟ್ಸಪ್ ನೋಡ್ಕೊಂಡಿರಿ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತೇಳಿ ನಿಮ್ಮನ್ನು ಮಂಗ ಮಾಡ್ತಾ ಇದಾರೆ. ಇದು ಜನಗಳಿಗೆ ಅರ್ಥ ಆಗ್ಬೇಕು. ಬಡವರ ಅನ್ನ ಕಿತ್ಕೊಳ್ಳುವಂತ ಬಿಜೆಪಿಗೆ ಧಿಕ್ಕಾರ ಹೇಳ್ಬೇಕು. ನೀವೆಲ್ಲ ಬಿಜೆಪಿಯನ್ನ ಬುಡ ಸಮೇತ ಈ ರಾಜ್ಯದಿಂದ ಕಿತ್ತ ಹಾಕ್ಬೇಕು. ನಿಮ್ಮ ಬಡವರಿಗೆ ಹೊಟ್ಟೆ ಹೊಡೆಯುವಂತ ಬಿಜೆಪಿ ಪಕ್ಷ ನಿಮ್ಮನ್ನ ಯಾರನ್ನು ಬದುಕಕ್ಕೆ ಬಿಡಲ್ಲ ಅಂತ ಹೇಳಿ ಮುಂದೆ ಮಂತ್ರಿಗಳು ಇದರ ವಿರುದ್ಧ ಇದರ ಪರ ಸವಿಸ್ತಾರವಾಗಿ ಮಾತಾಡ್ತಾರೆ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.